ಶ್ರೀಮದ್ ಭಗವದ್ಗೀತೆ ಮನುಷ್ಯನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ಹೇಳುವ ಏಕೈಕ ಗ್ರಂಥವಾಗಿದೆ. ಗೀತೆಯು ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೀತಿಯ ಪಾಠವನ್ನು ಕಲಿಸುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಮನುಷ್ಯನ ಜೀವನದ ಪ್ರತಿಯೊಂದು ಸಮಸ್ಯೆಯು ಪರಿಹಾರವನ್ನು ಕಂಡುಕೊಳ್ಳುತ್ತದೆ. ಇದು ಆಧುನಿಕ ಯುಗದಲ್ಲಿ ಸಮಸ್ಯೆಗಳಿಂದ ಸುತ್ತುವರೆದ ಮನುಷ್ಯನಿಗೆ ಕರ್ಮಶೀಲ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ. ಭಗವದ್ಗೀತೆ ಪ್ರೇರಣಾದಾಯಕ ಸಂದೇಶಗಳ ಮಹಾಸಾಗರವಾಗಿದ್ದು, ಜೀವನದಿಂದ ನಿರಾಶೆಗೊಂಡ ಮನುಷ್ಯನನ್ನು ಭರವಸೆಗಳಿಂದ ತುಂಬುತ್ತದೆ. ಗೀತೆ ಸಂಪೂರ್ಣ ಜೀವನ ದರ್ಶನವಾಗಿದ್ದು, ಅದನ್ನು ಅನುಸರಿಸುವ ವ್ಯಕ್ತಿ ಶ್ರೇಷ್ಠನಾಗಿರುತ್ತಾನೆ. ನೀವು ಸಹ ಭಗವಾನ್ ಶ್ರೀಕೃಷ್ಣರ ಅನುಯಾಯಿಯಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಬನ್ನಿ, ಭಗವದ್ಗೀತೆಯ ಈ ಸುಂದರ ಪ್ರಯಾಣವನ್ನು ಪ್ರಾರಂಭಿಸೋಣ. ಜೀವನದ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕಠಿಣವಾಗಿರಬಹುದು, ಆದರೆ ಅವುಗಳ ಉತ್ತರಗಳು ಯಾವಾಗಲೂ ನಿನ್ನೊಳಗೆ ಅಡಗಿರುತ್ತವೆ. ಏಕೆಂದರೆ ಪರಿಸ್ಥಿತಿಗಳು ಕೇವಲ ಪ್ರಶ್ನೆಯಾಗಿ ಎದುರಿಗೆ ಬರುತ್ತವೆ. ಯಾರು ತನ್ನ ಹೊರಗೆ ಇಣುಕಿ ನೋಡಲು ಕಲಿಯುತ್ತಾರೋ ಅವರೇ ಪರಿಹಾರವಾಗಿ ಹೊರಹೊಮ್ಮುತ್ತಾರೆ. ಜೀವನದಲ್ಲಿ ಯಾವುದೇ ಕಷ್ಟ ಬಂದಾಗ ನಾವು ಮೊದಲು ಹೊರಗಡೆ ಪರಿಹಾರ ಹುಡುಕುತ್ತೇವೆ. ನಾವು ಜನರನ್ನು ಕೇಳುತ್ತೇವೆ, ಪರಿಸ್ಥಿತಿಯನ್ನ ದೂರುತ್ತೇವೆ, ಹಣೆ ಬರಹಕ್ಕೆ ಬೈಯುತ್ತೇವೆ. ಯಾರಾದರೂ ಹೊರಗಿನಿಂದ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿ ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಜೀವನದ ಪರೀಕ್ಷೆ ಶಾಲೆ ಅಥವಾ ಪುಸ್ತಕದ ಹಾಗಿಲ್ಲ. ಅಲ್ಲಿ ಉತ್ತರಗಳು ಮೊದಲೇ ಬರೆಯಲ್ಪಟ್ಟಿರುತ್ತವೆ. ಇಲ್ಲಿ ಪ್ರಶ್ನೆ ಹೊರಗಿನಿಂದ ಬರುತ್ತದೆ, ಆದರೆ ಅದರ ಉತ್ತರ ಒಳಗಿನಿಂದ ಹುಟ್ಟುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಅನುಭವಗಳ ಒಂದು ಇಡೀ ಪ್ರಪಂಚವೇ ಇರುತ್ತದೆ. ನೀನು ಏನನ್ನು ನೋಡಿದ್ದೀಯೋ, ಏನನ್ನು ಸಹಿಸಿಕೊಂಡಿದ್ದೀಯೋ, ಏನನ್ನು ಕಲಿತಿದ್ದೀಯೋ ಅವೆಲ್ಲವೂ ನಿನ್ನೊಳಗೆ ಸೇರಿಕೊಂಡಿವೆ. ಕಠಿಣ ಪರಿಸ್ಥಿತಿ ಬಂದಾಗ ಅದೇ ಅನುಭವವು ನಿಧಾನವಾಗಿ ಉತ್ತರದ ರೂಪವನ್ನು ಪಡೆಯುತ್ತದೆ. ಆರಂಭದಲ್ಲಿ ಮನಸ್ಸು ಗಾಬರಿಯಾಗುತ್ತದೆ, ಏಕೆಂದರೆ ಅದಕ್ಕೆ ತಕ್ಷಣ ಪರಿಹಾರ ಬೇಕಿರುತ್ತದೆ. ಆದರೆ ನೀನು ಯಾವಾಗ ನಿಧಾನವಾಗುತ್ತೀಯೋ ಆಲೋಚನೆ ಶಾಂತವಾಗುತ್ತದೆ. ಆಗ ಒಳಗಿನ ಧ್ವನಿ ಕೇಳಲು ಶುರುವಾಗುತ್ತದೆ. ಜೀವನವು ನಿನಗೆ ಯಾಕೆ ಕಠಿಣ ಪರೀಕ್ಷೆ ನೀಡುತ್ತದೆ ಅಂದರೆ ಅದು ನಿನ್ನನ್ನು ನಿನ್ನ ಮಿತಿಯಿಂದ ಹೊರಗೆ ತರಲು ಪ್ರಯತ್ನಿಸುತ್ತಿದೆ. ಒಂದು ವೇಳೆ ಪ್ರಶ್ನೆಗಳು ಸುಲಭವಾಗಿದ್ದರೆ ನೀನು ಯಾವಾಗಲೂ ಮಾಡುತ್ತಿದ್ದನ್ನೇ ಮಾಡುತ್ತಿದ್ದೆ. ಕಠಿಣ ಪ್ರಶ್ನೆಗಳು ನಿನ್ನನ್ನು ಹೊಸದಾಗಿ ಯೋಚಿಸುವಂತೆ, ಹೊಸದಾಗಿ ಅರ್ಥ ಮಾಡಿಕೊಳ್ಳುವಂತೆ ಮತ್ತು ಹೊಸ ವ್ಯಕ್ತಿಯಾಗುವಂತೆ ಮಾಡುತ್ತವೆ. ಇದೇ ಕಾರಣಕ್ಕೆ ಪ್ರತಿ ದೊಡ್ಡ ಸವಾಲಿನ ನಂತರ ಮನುಷ್ಯ ಮೊದಲಿನ ಹಾಗಿರುವುದಿಲ್ಲ. ಆತ ಏನನ್ನಾದರೂ ಕಲಿತೇ ಮುಂದೆ ಸಾಗುತ್ತಾನೆ. ನಮಗೆ ದಾರಿ ಕಾಣುತ್ತಿಲ್ಲ ಎಂದು ನಾವು ಹೆಚ್ಚಾಗಿ ಅಂದುಕೊಳ್ಳುತ್ತೇವೆ, ಆದರೆ ಸತ್ಯವೇನೆಂದರೆ ದಾರಿ ಕಾಣುತ್ತಿರುತ್ತದೆ. ಭಯದ ಕಾರಣದಿಂದ ನಾವು ಅದರಲ್ಲಿ ನಡೆಯುವ ಧೈರ್ಯ ಮಾಡುತ್ತಿಲ್ಲವಷ್ಟೇ. ಇದು ಸರಿ ಅಥವಾ ಇದು ತಪ್ಪು ಎಂಬ ಧ್ವನಿ ಒಳಗಿನಿಂದ ಬರುತ್ತಿರುತ್ತದೆ. ಆದರೆ ಮನಸ್ಸು ತಕ್ಷಣ ತರ್ಕ ಮಾಡಲು ಶುರು ಮಾಡುತ್ತದೆ, ಭಯ ತೋರಿಸುತ್ತದೆ ಮತ್ತು ನಾವು ಅದರಲ್ಲೇ ಸಿಲುಕಿಕೊಳ್ಳುತ್ತೇವೆ. ಯಾವಾಗ ಭಯ ಸ್ವಲ್ಪ ಕಡಿಮೆಯಾಗುತ್ತದೆಯೋ ಆಗ ಒಳಗಿನ ಉತ್ತರ ಸ್ಪಷ್ಟವಾಗಿ ಕಾಣುತ್ತದೆ. ಉತ್ತರ ಎಂದರೆ ಯಾವಾಗಲೂ ಸಂತೋಷದ ಪರಿಹಾರವೇ ಆಗಿರಬೇಕೆಂದಿಲ್ಲ. ಕೆಲವೊಮ್ಮೆ ಸುಮ್ಮನಿರುವುದೇ ಉತ್ತರವಾಗಿರುತ್ತದೆ, ಕೆಲವೊಮ್ಮೆ ಮುಂದೆ ಸಾಗುವುದೇ ಉತ್ತರವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಬಿಟ್ಟು ಬಿಡುವುದೇ ಸರಿಯಾದ ದಾರಿಯಾಗಿರುತ್ತದೆ. ಈ ತಿಳುವಳಿಕೆ ಹೊರಗಿನಿಂದ ಸಿಗುವುದಿಲ್ಲ, ಏಕೆಂದರೆ ಹೊರಗಿನವರಿಗೆ ನಿನ್ನ ಪೂರ್ತಿ ಕತೆ ಗೊತ್ತಿರುವುದಿಲ್ಲ. ನಿನ್ನೊಳಗೆ ಕುಳಿತಿರುವ ತಿಳುವಳಿಕೆಗೆ ನಿನ್ನ ನೋವು, ನಿನ್ನ ಸಾಮರ್ಥ್ಯ ಮತ್ತು ನಿನ್ನ ಮಿತಿ ಮೂರೂ ಗೊತ್ತಿರುತ್ತದೆ.
ಜೀವನದ ಪರೀಕ್ಷೆ ನಿನ್ನನ್ನು ಸೋಲಿಸಲು ಬರುವುದಿಲ್ಲ. ನೀನು ನಿನ್ನೊಳಗೆ ಎಷ್ಟು ಪ್ರಾಮಾಣಿಕವಾಗಿ ನೋಡಬಲ್ಲೆ ಎಂಬುದನ್ನು ಪರೀಕ್ಷಿಸಲು ಅದು ಬರುತ್ತದೆ. ಯಾರು ಒಳಗಿನ ಕಡೆಗೆ ನೋಡುವುದನ್ನು ಕಲಿಯುತ್ತಾರೋ ಅವರು ಪ್ರಶ್ನೆಗಳಿಗೆ ಹೆದರುವುದನ್ನು ಬಿಡುತ್ತಾರೆ. ಪ್ರಶ್ನೆ ಎಷ್ಟೇ ಕಠಿಣವಾಗಿದ್ದರೂ ಅದರ ಉತ್ತರ ಎಲ್ಲೋ ಹೊರಗೆ ಅಲೆದಾಡುತ್ತಿಲ್ಲ, ಅದು ನನ್ನೊಳಗೆ ಇದೆ ಎಂಬ ಭರವಸೆ ಅವರಿಗೆ ಮೂಡುತ್ತದೆ. ಆದ್ದರಿಂದ ಜೀವನ ಯಾವಾಗಲಾದರೂ ಕಠಿಣ ಪ್ರಶ್ನೆಗಳನ್ನು ಎದುರಿಗೆ ನಿಲ್ಲಿಸಿದರೆ ಗಾಬರಿಯಾಗಬೇಡ. ಗದ್ದಲ ಕಡಿಮೆ ಮಾಡು. ನಿನ್ನ ಜೊತೆ ನೀನು ಸ್ವಲ್ಪ ಸುಮ್ಮನೆ ಕುಳಿತುಕೋ ಮತ್ತು ನಿನ್ನೊಳಗೆ ಪ್ರಾಮಾಣಿಕವಾಗಿ ನೋಡು. ನೀನು ನಿನ್ನ ಅಂತರಾತ್ಮದ ಜೊತೆ ಸೇರಿಕೊಂಡಂತೆ ಉತ್ತರಗಳು ತಾನಾಗಿಯೇ ಸ್ಪಷ್ಟವಾಗುತ್ತಾ ಹೋಗುತ್ತವೆ. ಪ್ರಶ್ನೆಗಳು ಹೊರಗಿನಿಂದ ಬರುತ್ತವೆ, ಆದರೆ ಉತ್ತರ ಯಾವಾಗಲೂ ಒಳಗಿನಿಂದಲೇ ಹುಟ್ಟುತ್ತದೆ ಎಂಬುದೇ ಜೀವನದ ಅತಿ ದೊಡ್ಡ ತಿಳುವಳಿಕೆ. ಶ್ರೀಕೃಷ್ಣರು ಹೇಳುತ್ತಾರೆ, ಚಿಂತೆ ಎನ್ನುವುದು ಭವಿಷ್ಯದ ಕಲ್ಪನೆಯಾಗಿದೆ ಮತ್ತು ಕಲ್ಪನೆ ಎಂದಿಗೂ ಸತ್ಯವಾಗಿರುವುದಿಲ್ಲ. ಏಕೆಂದರೆ ಮನಸ್ಸು ರಚಿಸುವ ಚಿತ್ರವು ಭಯದ ಬಣ್ಣಗಳಿಂದ ಕೂಡಿರುತ್ತದೆ ಹೊರತು ವಾಸ್ತವದ ಸಂಗತಿಗಳಿಂದಲ್ಲ. ಚಿಂತೆ ಯಾವಾಗಲೂ ಇನ್ನೂ ನಡೆಯದ ಘಟನೆಯ ಬಗ್ಗೆ ಇರುತ್ತದೆ. ಯಾವುದು ಆಗಿ ಹೋಗಿದೆಯೋ ಅದು ನೆನಪಾಗುತ್ತದೆ ಮತ್ತು ಯಾವುದು ನಡೆಯುತ್ತಿದೆಯೋ ಅದು ವರ್ತಮಾನ ಚಿಂತೆ. ಕೇವಲ ನಾಳೆಯಲ್ಲಿ ಬದುಕುತ್ತದೆ. ಬಹುಶಃ ಎಂದಿಗೂ ನಡೆಯದ ದೃಶ್ಯಗಳನ್ನು ಮನಸ್ಸು ಪದೇ ಪದೇ ಸೃಷ್ಟಿಸುತ್ತದೆ. ಆದರೆ ಮನಸ್ಸು ಅವುಗಳನ್ನು ಎಷ್ಟು ಸತ್ಯವೆಂದು ನಂಬುತ್ತದೆ ಎಂದರೆ ಆ ಘಟನೆ ನಿಜವಾಗಿಯೂ ನಡೆಯುತ್ತಿದೆ ಎಂಬಂತೆ. ಶರೀರವು ಪ್ರತಿಕ್ರಿಯಿಸಲು ಶುರು ಮಾಡುತ್ತದೆ. ನೀನು ಗಮನಿಸಿರಬಹುದು, ಯಾವ ವಿಷಯಗಳ ಬಗ್ಗೆ ನೀನು ಅತಿ ಹೆಚ್ಚು ಚಿಂತಿಸುತ್ತಿದೆಯೋ ಅವುಗಳಲ್ಲಿ ಹೆಚ್ಚಿನವು ನಡೆಯುವುದೇ ಇಲ್ಲ ಮತ್ತು ನಡೆದರೂ ನೀನು ಕಲ್ಪಿಸಿಕೊಂಡಷ್ಟು ಕೆಟ್ಟದಾಗಿರುವುದಿಲ್ಲ. ಇದರ ಸ್ಪಷ್ಟ ಅರ್ಥವೇನೆಂದರೆ ಚಿಂತೆಯ ಆಧಾರ ವಾಸ್ತವ ಅಲ್ಲ, ಕೇವಲ ಸಾಧ್ಯತೆ, ಮತ್ತು ಸಾಧ್ಯತೆಯು ಹೆಚ್ಚಾಗಿ ಭಯದಿಂದ ಹುಟ್ಟುತ್ತದೆ ಹೊರತು ಸತ್ಯದಿಂದಲ್ಲ. ಚಿಂತೆಯು ನಮಗೆ ಎಂತಹ ಭ್ರಮೆಯನ್ನು ಉಂಟು ಮಾಡುತ್ತದೆ ಎಂದರೆ ನಾವು ಮೊದಲೇ ಭಯಪಟ್ಟರೆ ಬಹುಶಃ ನಾವು ನಮ್ಮನ್ನು ಉಳಿಸಿಕೊಳ್ಳಬಹುದು ಎಂದು. ಆದರೆ ಸತ್ಯವೇನೆಂದರೆ ಭಯ ಮೊದಲೇ ನಿನ್ನ ಶಕ್ತಿಯನ್ನು ತಿಂದು ಬಿಡುತ್ತದೆ. ಚಿಂತೆ ನಿನ್ನನ್ನು ಇಂದಿನಿಂದ ದೂರ ಮಾಡುತ್ತದೆ. ನೀನು ಶರೀರದಿಂದ ಇಲ್ಲಿದ್ದರೂ ಮನಸ್ಸಿನಿಂದ ಬೇರೆ ಎಲ್ಲೋ ಅಲದಾಡುತ್ತಿರುತ್ತೀಯ. ಇದೇ ಕಾರಣಕ್ಕೆ ಚಿಂತೆಯಲ್ಲಿರುವ ಮನುಷ್ಯ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಭವಿಷ್ಯವು ಎಂದಿಗೂ ಸರಳ ರೇಖೆಯಲ್ಲಿ ಚಲಿಸುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅವಶ್ಯಕ. ಅದು ಪರಿಸ್ಥಿತಿಗಳು, ಜನರು, ಸಮಯ ಮತ್ತು ಲೆಕ್ಕವಿಲ್ಲದಷ್ಟು ಕಾರಣಗಳಿಂದ ರೂಪುಗೊಳ್ಳುತ್ತದೆ. ಮನಸ್ಸು ಇವೆಲ್ಲವನ್ನು ತಿಳಿಯಲು ಸಾಧ್ಯವಿಲ್ಲ. ಆದರೂ ತಾನು ಎಲ್ಲವನ್ನೂ ಯೋಚಿಸಿದ್ದೇನೆ ಎಂದು ಮನಸ್ಸು ಭಾವಿಸುತ್ತದೆ. ಇದೇ ಭ್ರಮೆ ಚಿಂತೆಗೆ ಜನ್ಮ ನೀಡುತ್ತದೆ. ಕಲ್ಪನೆಯು ಸತ್ಯವಲ್ಲ ಎಂದು ನೀನು ಯಾವಾಗ ಒಪ್ಪಿಕೊಳ್ಳುತ್ತೀಯೋ ಆಗ ಮನಸ್ಸಿನ ಮೇಲಿನ ಭಾರ ಹಗುರವಾಗಲು ಶುರುವಾಗುತ್ತದೆ. ಏನಾಗಬೇಕು ಅದು ಅದರ ಸಮಯಕ್ಕೆ ಸರಿಯಾಗಿ ಆಗುತ್ತದೆ ಮತ್ತು ಅದು ನಡೆದಾಗ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡಲು ನಿನಗೆ ಸಾಧ್ಯವಾಗುತ್ತದೆ ಎಂಬುದು ನಿನಗೆ ಅರ್ಥವಾಗುತ್ತದೆ. ಈಗ ಆ ಕ್ಷಣದ ನೋವನ್ನು ಮೊದಲೇ ಅನುಭವಿಸುವುದು ಜಾಣತನವಲ್ಲ. ಚಿಂತೆ ಬಿಡುವುದು ಎಂದರೆ ಜವಾಬ್ದಾರಿ ಬಿಡುವುದು ಎಂದು ಅರ್ಥವಲ್ಲ. ಇದರ ಅರ್ಥವೇನೆಂದರೆ ನಿನ್ನ ಕೈಯಲ್ಲಿ ಏನಿದೆಯೋ ಅದನ್ನಷ್ಟೇ ಮಾಡು ಎಂದು. ಇಂದಿನ ಕೆಲಸ, ಇಂದಿನ ಆಲೋಚನೆ, ಇಂದಿನ ವರ್ತನೆ ಭವಿಷ್ಯ ತಾನಾಗಿಯೇ ರೂಪುಗೊಳ್ಳುತ್ತದೆ. ಅನೇಕ ಬಾರಿ ನಾವು ಬಯಸಿದ್ದು ಆಗುವುದಿಲ್ಲ, ಆದರೆ ಏನಾಗುತ್ತದೆಯೋ ಅದೇ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗುವ ದಾರಿಯಾಗುತ್ತದೆ. ಪ್ರತಿಯೊಂದು ಆಲೋಚನೆಯೂ ಸತ್ಯವಲ್ಲ ಎಂದು ಮನುಷ್ಯ ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾನೋ ಆಗ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಪ್ರತಿಯೊಂದು ಭಯ ಭವಿಷ್ಯವಾಣಿಯಲ್ಲ,
ಮನಸ್ಸಿನ ಕಲ್ಪನೆಗಳು ಹೆಚ್ಚಾಗಿ ನಮ್ಮನ್ನು ದುರ್ಬಲ ಮಾಡುತ್ತವೆ. ಆದರೆ ವಾಸ್ತವ ನಮಗೆ ಚೇತರಿಸಿಕೊಳ್ಳುವ ಅವಕಾಶ ನೀಡುತ್ತದೆ. ಆದ್ದರಿಂದ ಯಾವಾಗ ಚಿಂತೆ ಮನಸ್ಸನ್ನು ಆವರಿಸುತ್ತದೆಯೋ ಆಗ ಇದು ಕೇವಲ ಒಂದು ಕಲ್ಪನೆ ಎಂದು ನಿನಗೆ ನೀನೇ ನೆನಪಿಸಿಕೋ. ಇದರಲ್ಲಿ ಯಾವ ಸತ್ಯವೂ ಇಲ್ಲ. ಯಾವುದು ಸತ್ಯವೋ ಅದು ಎದುರಿಗೆ ಬರುತ್ತದೆ ಮತ್ತು ಅದು ಬಂದಾಗ ಅದನ್ನು ನಿಭಾಯಿಸುವ ಶಕ್ತಿಯನ್ನು ನೀನು ಜೊತೆಗೆ ತೆಗೆದುಕೊಂಡು ಬರುತ್ತೀಯಾ. ಇದೇ ತಿಳುವಳಿಕೆಯ ನಿಧಾನವಾಗಿ ಮನಸ್ಸನ್ನ ಸ್ಥಿರಗೊಳಿಸುತ್ತದೆ ಮತ್ತು ಜೀವನವನ್ನು ಹಗುರವಾಗಿಸುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಯಾವಾಗ ಮನಸ್ಸು ದಣಿಯುತ್ತದೆಯೋ ಆಗ ಹೀಗೇಕೆ ಆಯಿತು ಎಂದು ಕೇಳಬೇಡ. ಬದಲಾಗಿ ಅದು ಏನನ್ನು ಕಲಿಸಲು ಬಂದಿದೆ ಎಂದು ತಿಳಿದುಕೋ. ಏಕೆಂದರೆ ಪ್ರತಿಯೊಂದು ಘಟನೆಗೂ ಕಾರಣ ಹುಡುಕುತ್ತಾ ಹೋದರೆ ಮನಸ್ಸು ಒಡೆದು ಹೋಗುತ್ತದೆ. ಆದರೆ ಅದರ ಅರ್ಥ ತಿಳಿದ ಕೂಡಲೇ ಮನಸ್ಸು ಚೇತರಿಸಿಕೊಳ್ಳಲು ಶುರು ಮಾಡುತ್ತದೆ. ಜೀವನದಲ್ಲಿ ಏನಾದರೂ ತಪ್ಪಾದಾಗ, ಯಾವಾಗ ಮನಸ್ಸು ನಿರೀಕ್ಷೆಗಿಂತ ಹೆಚ್ಚು ಸೋತು ಹೋಗುತ್ತದೆಯೋ ಆಗ ನಮ್ಮೊಳಗೆ ಹೇಳುವ ಮೊದಲ ಪ್ರಶ್ನೆಯೆಂದರೆ, ನನಗೆ ಯಾಕೆ ಹೀಗಾಯಿತು ಎಂದು. ಈ ಪ್ರಶ್ನೆ ಕೇಳಲು ಸಾಮಾನ್ಯವಾಗಿರುತ್ತದೆ, ಆದರೆ ಇದೇ ಪ್ರಶ್ನೆ ಮನಸ್ಸನ್ನು ಅತಿ ಹೆಚ್ಚು ಭಾರವಾಗಿಸುತ್ತದೆ. ಏಕೆಂದರೆ ಯಾಕೆ ಎಂಬ ಪ್ರಶ್ನೆಗೆ ಹೆಚ್ಚಾಗಿ ನಮ್ಮ ಬಳಿ ಉತ್ತರವಿಲ್ಲ ಮತ್ತು ಉತ್ತರ ಸಿಗದೆ ಹೋದಾಗ ಮನಸ್ಸು ಪದೇ ಪದೇ ಅದೇ ಜಾಗದಲ್ಲಿ ಸಿಲುಕಿಕೊಳ್ಳುತ್ತದೆ. ಯಾಕೆ ಎಂಬ ಪ್ರಶ್ನೆ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಅದು ನಮ್ಮನ್ನು ಕಳೆದು ಹೋದ ಕ್ಷಣಗಳಲ್ಲಿ ಸಿಲುಕಿಸುತ್ತದೆ. ನಾವು ಪದೇ ಪದೇ ಅದೇ ದೃಶ್ಯವನ್ನ ನೆನಪಿಸಿಕೊಳ್ಳುತ್ತೇವೆ. ಅದೇ ಮಾತುಗಳು, ಅದೇ ನಿರ್ಧಾರಗಳು ಮತ್ತು ನಮ್ಮನ್ನು ನಾವೇ ದೋಷಿಸಿಕೊಳ್ಳಲು ಶುರು ಮಾಡುತ್ತೇವೆ. ಇದರಿಂದ ಪರಿಸ್ಥಿತಿಯು ಬದಲಾಗುವುದಿಲ್ಲ ಮತ್ತು ಮನಸ್ಸಿಗೆ ನೆಮ್ಮದಿಯೂ ಸಿಗುವುದಿಲ್ಲ. ಬದಲಾಗಿ ಆಯಾಸ ಇನ್ನಷ್ಟು ಹೆಚ್ಚಾಗುತ್ತದೆ. ಇದೇ ಕಾರಣಕ್ಕೆ ಎಷ್ಟೋ ಜನರು ದುಃಖದಿಂದ ಅಲ್ಲ, ಬದಲಾಗಿ ಆ ದುಃಖವನ್ನು ಅರ್ಥ ಮಾಡಿಕೊಳ್ಳಲಾಗದ ಪ್ರಯತ್ನದಿಂದ ಮುರಿದು ಹೋಗುತ್ತಾರೆ. ಆದರೆ ಯಾವಾಗ ನೀನು ಈ ಪರಿಸ್ಥಿತಿಯು ಏನನ್ನು ಕಲಿಸಲು ಬಂದಿದೆ ಎಂದು ಒಪ್ಪಿಕೊಳ್ಳುತ್ತೀಯೋ ಆಗ ನಿನ್ನ ಆಲೋಚನೆಯ ದಿಕ್ಕು ಬದಲಾಗುತ್ತದೆ. ಆಗ ಗಮನವು ನನಗೆ ಏನು ಅರ್ಥವಾಯಿತು, ನನ್ನೊಳಗೆ ಏನು ಬದಲಾಯಿತು, ನನ್ನ ದೃಷ್ಟಿಯಲ್ಲಿ ಏನು ವ್ಯತ್ಯಾಸವಾಯಿತು ಎಂಬ ಕಡೆಗೆ ಹೋಗುತ್ತದೆ. ಈ ಬದಲಾವಣೆ ತುಂಬಾ ಶಾಂತವಾಗಿರುತ್ತದೆ, ಆದರೆ ತುಂಬಾ ಆಳವಾಗಿರುತ್ತದೆ. ಇದೇ ಬದಲಾವಣೆಯಿಂದ ಮನಸ್ಸಿಗೆ ಆಸರೆ ಸಿಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಅನುಭವವೂ ಗುರುವಿನ ಹಾಗೆ. ವ್ಯತ್ಯಾಸ ಎಷ್ಟೇ, ಕೆಲವು ಗುರುಗಳು ಮೃದುವಾಗಿರುತ್ತಾರೆ ಮತ್ತು ಕೆಲವರು ಕಠಿಣವಾಗಿರುತ್ತಾರೆ. ಯಾವ ಅನುಭವ ಸುಖದ ಜೊತೆಗೆ ಬರುತ್ತದೆಯೋ ಅದು ಕಡಿಮೆ ಸಮಯದಲ್ಲಿ ಕಳೆದು ಹೋಗುತ್ತದೆ. ಆದರೆ ಯಾವ ಅನುಭವ ಆಯಾಸ ಮತ್ತು ನೋವಿನ ಜೊತೆಗೆ ಬರುತ್ತದೆಯೋ ಅದು ಒಳಗೆ ಅಚ್ಚಳಿಯದೆ ಗುರುತನ್ನ ಬಿಟ್ಟು ಹೋಗುತ್ತದೆ. ಅದೇ ಗುರುತು ಮುಂದೆ ನೀನು ಅದೇ ತಪ್ಪನ್ನು ಮಾಡದಂತೆ ನಿನ್ನನ್ನು ತಡೆಯುತ್ತದೆ. ಸಾಮಾನ್ಯವಾಗಿ ಮನಸ್ಸಿನ ಆಯಾಸವು ಶರೀರದ ಆಯಾಸಕ್ಕಿಂತ ಹೆಚ್ಚು ಭಾರವಾಗಿರುತ್ತದೆ. ಶರೀರವು ವಿಶ್ರಾಂತಿಯಿಂದ ಸರಿಯಾಗುತ್ತದೆ, ಆದರೆ ಅರ್ಥ ಸಿಗುವವರೆಗೂ ಮನಸ್ಸು ಸರಿಯಾಗುವುದಿಲ್ಲ. ಇದೆಲ್ಲವೂ ವ್ಯರ್ಥವಾಗಿರಲಿಲ್ಲ ಎಂಬುದು ಮನಸ್ಸಿಗೆ ಯಾವಾಗ ಅರ್ಥವಾಗುತ್ತದೆಯೋ ಆಗ ಒಳಗೆ ಒಂದು ಸ್ಥಿರತೆ ಬರಲು ಶುರುವಾಗುತ್ತದೆ. ಆ ಸ್ಥಿರತೆ ನಿಧಾನವಾಗಿ ಶಕ್ತಿಯಾಗಿ ಬದಲಾಗುತ್ತದೆ. ಕಲಿಕೆ ಯಾವಾಗಲೂ ಸುಖದ ರೂಪದಲ್ಲಿ ಬರುವುದಿಲ್ಲ ಎಂಬುದನ್ನ ನೆನಪಿಟ್ಟುಕೋ. ಎಷ್ಟೋ ಬಾರಿ ಪ್ರತಿಯೊಬ್ಬರನ್ನ ನಂಬಲು ಸಾಧ್ಯವಿಲ್ಲ ಎಂಬುದೇ ಕಲಿಕೆಯಾಗಿರುತ್ತದೆ. ಎಷ್ಟೋ ಸಲ ನಮ್ಮನ್ನು ನಾವು ಎಷ್ಟು ಕೊಡಬೇಕು ಮತ್ತು ಎಲ್ಲಿ ನಿಲ್ಲಬೇಕು ಎಂಬುದೇ ಪಾಠವಾಗಿರುತ್ತದೆ. ಕೆಲವೊಮ್ಮೆ ಸುಮ್ಮನಿರುವುದು ಕೂಡ ನಮ್ಮನ್ನು ನಾವು ಉಳಿಸಿಕೊಳ್ಳುವ ಒಂದು ದಾರಿ ಎಂಬುದೇ ಕಲಿಕೆಯಾಗಿರುತ್ತದೆ. ಈ ಎಲ್ಲ ವಿಷಯಗಳು ಪುಸ್ತಕಗಳಲ್ಲಿ ಸಿಗುವುದಿಲ್ಲ. ಇವನ್ನು
ಜೀವನ ಕಲಿಸುತ್ತದೆ. ಮನಸ್ಸು ತುಂಬಾ ದಣಿದಾಗ ನೀನು ತಕ್ಷಣ ಗಟ್ಟಿಯಾಗಬೇಕು ಎಂದು ನಿನ್ನಿಂದ ನೀನು ನಿರೀಕ್ಷಿಸಬೇಡ. ಈ ಸಮಯವು ತನ್ನದೇ ಆದ ಅರ್ಥವನ್ನ ಹೊತ್ತುಕೊಂಡು ಬಂದಿದೆ ಎಂಬ ಭರವಸೆಯನ್ನು ನಿನಗೆ ನೀನು ಕೊಡು, ಅಷ್ಟೇ ಸಾಕು. ಇಂದು ಆ ಅರ್ಥ ಸ್ಪಷ್ಟವಾಗಿ ಕಾಣಿಸದೇ ಇರಬಹುದು, ಆದರೆ ಸಮಯದ ಜೊತೆಗೆ ಅದು ತಾನಾಗಿಯೇ ಪ್ರಕಟವಾಗುತ್ತದೆ. ಎಷ್ಟೋ ಬಾರಿ ಜೀವನದಲ್ಲಿ ನಮಗೆ ಅತಿ ಹೆಚ್ಚು ಕಲಿಸುವುದೇ ಅದೇ ತಿರುವು. ಎಲ್ಲಿ ನಮಗೆ ಇನ್ನು ಮುಂದೆ ಏನೂ ಅರ್ಥವಾಗುತ್ತಿಲ್ಲ ಎಂದು ಅನಿಸುತ್ತದೆಯೋ ಅದೇ ತಿರುವು ಮುಂದೆ ನಮ್ಮ ಆಲೋಚನೆಗೆ ಬುನಾದಿಯಾಗುತ್ತದೆ. ಆಗ ಮನುಷ್ಯ ಮೊದಲಿಗಿಂತ ಹೆಚ್ಚು ಬುದ್ಧಿವಂತನಾಗುತ್ತಾನೆ, ಹೆಚ್ಚು ಸಮತೋಲಿತನಾಗುತ್ತಾನೆ ಮತ್ತು ಹೆಚ್ಚು ವಾಸ್ತವಿಕನಾಗುತ್ತಾನೆ. ಆದ್ದರಿಂದ ಯಾವಾಗ ಮನಸ್ಸು ದಣಿಯುತ್ತದೆಯೋ ಆಗ ನಿನ್ನ ಮೇಲೆ ನೀನು ಕಠಿಣನಾಗಬೇಡ. ಹೀಗೇಕೆ ಆಯಿತು ಎಂದು ಕೇಳಬೇಡ. ಈ ಅನುಭವ ನಿನ್ನನ್ನು ಖಾಲಿ ಕೈಯಲ್ಲಿ ಬಿಡುವುದಿಲ್ಲ ಎಂದು ಅಪ್ಪಿಕೋ. ಇಂದು ಯಾವುದು ಹೊರೆಯೆಂದು ಅನಿಸುತ್ತದೆಯೋ ಅದೇ ನಾಳೆ ನಿನ್ನ ತಿಳುವಳಿಕೆಗೆ ಆಧಾರವಾಗುತ್ತದೆ ಮತ್ತು ಇದೇ ತಿಳುವಳಿಕೆ ಮುಂದಿನ ಜೀವನದಲ್ಲಿ ನಿನ್ನನ್ನು ನಿಭಾಯಿಸುವ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ನಾವು ಏನನ್ನು ಕೇಳಲು ಇಷ್ಟಪಡುವುದಿಲ್ಲವೋ ಜೀವನ ಹೆಚ್ಚಾಗಿ ಅದನ್ನೇ ನಮಗೆ ಕಲಿಸುತ್ತದೆ. ಆದರೆ ಅದೇ ಪಾಠ ಮುಂದೆ ನಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಆ ಸಮಯದಲ್ಲಿ ತಾಳ್ಮೆಯಿಂದಿರುವುದೇ ಅತಿ ಕಷ್ಟದ ಕೆಲಸವಾಗುತ್ತದೆ. ಎಷ್ಟೋ ಸಲ ನಾವು ಯಾವ ತಿರುವನ್ನ ಸೋಲು ಎಂದು ಭಾವಿಸುತ್ತೇವೆಯೋ ಅದೇ ತಿರುವು ನಮ್ಮ ನಿಜವಾದ ಗುರುತು. ಎಲ್ಲಿಂದ ಶುರುವಾಗುತ್ತದೆಯೋ ಅಂತಹ ದಾರಿಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಪ್ರಯತ್ನಗಳಿಗೆ ಯಾವ ಫಲವೂ ಸಿಗುತ್ತಿಲ್ಲ ಎಂದು ಅನಿಸುವಂತಹ ದಿನಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬರುತ್ತವೆ. ಆದರೆ ನಾವು ಮುರಿದು ಹೋಗುತ್ತೇವೆಯಾ ಅಥವಾ ಮಿಂಚುತ್ತೇವೆಯಾ ಎಂಬುದನ್ನು ನಿರ್ಧರಿಸುವುದೇ ಆ ದಿನಗಳು. ಯಾರು ಇಂದು ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತಿದ್ದಾರೆಯೋ ಅವರೇ ನಾಳೆ ನಿಮ್ಮ ಯಶಸ್ಸನ್ನ ನೋಡಿ ನಿಮ್ಮ ಕಥೆಯನ್ನು ಹೇಳುತ್ತಾರೆ. ನಾವು ತಪ್ಪು ಜನರ ಮೇಲೆ ಇಟ್ಟುಕೊಳ್ಳುವ ನಿರೀಕ್ಷೆಗಳೇ ಜೀವನದ ಅತ್ಯಂತ ಭಾರವಾದ ಹೊರೆಯಾಗಿರುತ್ತವೆ ಮತ್ತು ಯಾವಾಗ ನಾವು ಅವರನ್ನ ಬಿಡುವುದನ್ನ ಕಲಿಯುತ್ತೇವೆಯೋ ಆಗ ಅತಿ ದೊಡ್ಡ ನೆಮ್ಮದಿ ಸಿಗುತ್ತದೆ. ಕೆಲವೊಮ್ಮೆ ನಮ್ಮನ್ನು ನಾವು ಸಮಾಧಾನ ಪಡಿಸಿಕೊಳ್ಳಲು ಬೇರೆ ಯಾರ ಅವಶ್ಯಕತೆಯೂ ಇರುವುದಿಲ್ಲ. ಕನ್ನಡಿಯಲ್ಲಿ ಸ್ವಲ್ಪ ಪ್ರಾಮಾಣಿಕವಾಗಿ ನೋಡಿಕೊಂಡರೆ ಸಾಕು, ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ. ವ್ಯತ್ಯಾಸ ಇಷ್ಟೇ, ಕೆಲವು ಜನರು ಸಮಯದ ಜೊತೆಗೆ ಬದಲಾಗುತ್ತಾರೆ ಮತ್ತು ಕೆಲವು ಜನರು ಸಮಯದಿಂದ ಪಾಠ ಕಲಿತು ಮುಂದೆ ಸಾಗುತ್ತಾರೆ. ಪ್ರತಿಯೊಂದು ನಗುವಿನ ಹಿಂದೆಯೂ ಒಂದು ಕತೆ ಅಡಗಿರುತ್ತದೆ. ಆದ್ದರಿಂದ ಯಾರ ಮುಖವನ್ನು ನೋಡಿ ಅವರ ಇಡೀ ಜೀವನವನ್ನು ಅಂದಾಜಿಸಬೇಡಿ. ಜೀವನದಲ್ಲಿ ಮುಂದೆ ಸಾಗಲು ಪ್ರತಿಯೊಂದು ಬಾಗಿಲು ತೆರೆಯಬೇಕೆಂದೇನಿಲ್ಲ. ಕೆಲವು ಬಾಗಿಲುಗಳು ಮುಚ್ಚಿರುವುದು ಕೂಡ ಸರಿಯಾದ ದಿಕ್ಕನ್ನ ತೋರಿಸುತ್ತದೆ. ಯಾರು ಇಂದು ನಿಮ್ಮ ಹೋರಾಟವನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲವೋ ಅವರೇ ನಾಳೆ ನಿಮ್ಮ ಯಶಸ್ಸನ್ನ ಅದೃಷ್ಟ ಎಂದು ಹೇಳಿ ಕಡೆಗಣಿಸುತ್ತಾರೆ. ಬೇರೆಯವರಿಗೆ ಮಾಡಿದ 100 ಮಾತುಗಳಿಗಿಂತ ಸ್ವತಃ ತಮಗೆ ತಾವೇ ಮಾಡಿಕೊಂಡ ಒಂದು ಮಾತು ಹೆಚ್ಚು ನೆಮ್ಮದಿ ನೀಡುತ್ತದೆ. ಏಕೆಂದರೆ ಅದರಲ್ಲಿ ಯಾವುದೇ ತೋರಿಸಿಕೊಳ್ಳುವಿಕೆ ಇರುವುದಿಲ್ಲ. ಎಷ್ಟೋ ಸಲ ಪರಿಸ್ಥಿತಿಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಾಗಿ ನಾವು ಒಳಗಿನಿಂದ ಎಷ್ಟು ಗಟ್ಟಿಯಾಗಿದ್ದೇವೆ ಎಂಬುದನ್ನು ನಮಗೆ ತೋರಿಸಲು ಬರುತ್ತವೆ. ಜೀವನದ ಊಟದಲ್ಲಿ ಬಿದ್ದ ಮೇಲೆ ತನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳದವನೇ ಎಲ್ಲರಿಗಿಂತ ಮುಂದೆ ಹೋಗುತ್ತಾನೆ. ಪ್ರತಿಯೊಂದು ಸಂಬಂಧವೂ ಜೀವನ ಪೂರ್ತಿ ಜೊತೆಗೆ ಬರುವುದಿಲ್ಲ, ಆದರೆ ಪ್ರತಿಯೊಂದು ಸಂಬಂಧವೂ ನಮಗೆ ಏನನ್ನಾದರೂ ಕಲಿಸಿಯೇ ಹೋಗುತ್ತದೆ. ನೀವು ನಿಮ್ಮ ಬೆಲೆಯನ್ನು ಯಾವಾಗ ಅರಿತುಕೊಳ್ಳುತ್ತೀರೋ ಆಗ ಪ್ರಪಂಚದ ಅಭಿಪ್ರಾಯ ತಾನಾಗಿಯೇ ಚಿಕ್ಕದಾಗಿ ಕಾಣುತ್ತದೆ. ಕೆಲವೊಮ್ಮೆ ಮನಸ್ಸಿಗೆ ಯಾವುದು ಭಾರ ಎಂದು ಅನಿಸುತ್ತದೆಯೋ ಅದೇ ನಿರ್ಧಾರ
ಭವಿಷ್ಯವನ್ನ ಹಗುರವಾಗಿಸುತ್ತದೆ. ಅದೇ ಅತ್ಯಂತ ಸರಿಯಾದ ನಿರ್ಧಾರವಾಗುತ್ತದೆ. ಜೀವನದಲ್ಲಿ ಗದ್ದಲ ಕಡಿಮೆ ಮತ್ತು ತಿಳುವಳಿಕೆ ಹೆಚ್ಚು ಅವಶ್ಯಕ. ಏಕೆಂದರೆ ಗದ್ದಲ ಹೆಚ್ಚಾಗಿ ಭ್ರಮೆಯನ್ನು ಉಂಟು ಮಾಡುತ್ತದೆ ಮತ್ತು ತಿಳುವಳಿಕೆ ದಾರಿಯನ್ನ ತೋರಿಸುತ್ತದೆ. ಯಾವ ಮನುಷ್ಯ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾನೋ ಆ ಮನುಷ್ಯ ಪರಿಸ್ಥಿತಿಗಳ ಎದುರು ಸೋಲುವುದಿಲ್ಲ. ಬೇರೆಯವರನ್ನು ಖುಷಿಪಡಿಸುವ ಬರದಲ್ಲಿ ನೀವು ನಿಮ್ಮನ್ನು ಕಳೆದುಕೊಳ್ಳುತ್ತಿದ್ದರೆ ನೀವು ತಪ್ಪು ಬೆಲೆ ತೆರುತ್ತಿದ್ದೀರಿ ಎಂದು ತಿಳಿದುಕೊಳ್ಳಿ. ಎಷ್ಟೋ ಸಲ ಜೀವನ ನಮಗೆ ಉತ್ತರ ನೀಡುವುದಿಲ್ಲ, ಕೇವಲ ಅನುಭವ ನೀಡುತ್ತದೆ ಮತ್ತು ಅದೇ ಅನುಭವ ಮುಂದೆ ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವಾಗುತ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸುವುದು ಅಗತ್ಯವಿಲ್ಲ ಎಂಬುದು ನಿಮಗೆ ಯಾವ ದಿನ ತಿಳಿಯುತ್ತದೆಯೋ ಅಂದಿನಿಂದಲೇ ನಿಮ್ಮ ಮಾನಸಿಕ ಹೊರೆ ಅರ್ಧದಷ್ಟು ಕಡಿಮೆಯಾಗುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಪಾಠ ಹೆಚ್ಚಾಗಿ ನಾವು ಅತಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡವರಿಂದಲೇ ಸಿಗುತ್ತದೆ. ಯಾರು ಇಂದು ನಿಮ್ಮ ಶ್ರಮದ ಮೇಲೆ ಪ್ರಶ್ನೆ ಮಾಡುತ್ತಿದ್ದಾರೋ ಅವರೇ ನಾಳೆ ನಿಮ್ಮ ಯಶಸ್ಸನ್ನ ಉದಾಹರಣೆಯಾಗಿ ನೀಡುತ್ತಾರೆ. ಕೆಲವೊಮ್ಮೆ ಹಿಂದಕ್ಕೆ ಸರಿಯುವುದೇ ದೌರ್ಬಲ್ಯವಲ್ಲ, ಬದಲಾಗಿ ನಮ್ಮನ್ನು ನಾವು ಉಳಿಸಿಕೊಳ್ಳುವ ಅತ್ಯಂತ ಜಾಣತನದ ನಡೆಯಾಗಿರುತ್ತದೆ. ಪ್ರತಿ ಬಾರಿಯೂ ಸುಮ್ಮನಿರುವುದು ಸೋಲಲ್ಲ. ಎಷ್ಟೋ ಬಾರಿ ಮೌನವೇ ಅತ್ಯಂತ ಸ್ಪಷ್ಟವಾದ ಉತ್ತರವಾಗುತ್ತದೆ. ಜೀವನದಲ್ಲಿ ಎಲ್ಲವೂ ನಿಮ್ಮ ಯೋಚನೆಯಂತೆ ನಡೆಯುತ್ತಿಲ್ಲ ಎಂದ ಮಾತ್ರಕ್ಕೆ ಎಲ್ಲವೂ ತಪ್ಪಾಗಿ ನಡೆಯುತ್ತಿದೆ ಎಂದು ಅರ್ಥವಲ್ಲ. ಯಾರು ನಿಮ್ಮ ಕೆಟ್ಟ ಸಮಯದಲ್ಲಿ ಜೊತೆಗಿರುವುದಿಲ್ಲವೋ ಅವರಿಗೆ ನಿಮ್ಮ ಒಳ್ಳೆಯ ಸಮಯದ ಕಾರಣವನ್ನ ತಿಳಿಯುವ ಹಕ್ಕು ಕೂಡ ಇರುವುದಿಲ್ಲ. ನಿಮ್ಮನ್ನು ನೀವು ಸಾಬೀತುಪಡಿಸುವ ಓಟದಲ್ಲಿ ನೀವೇನಾದರೂ ದಣಿದಿದ್ದರೆ ಆಗ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ ಎಂದು ತಿಳಿದುಕೊಳ್ಳಿ. ಜನರು ನಿಮ್ಮ ಅಗತ್ಯವಿರುವ ತನಕ ಮಾತ್ರ ನಿಮ್ಮವರಾಗಿರುತ್ತಾರೆ. ಇದೇ ಜೀವನದ ಸತ್ಯ. ಆಮೇಲೆ ಅವರ ಆದ್ಯತೆಗಳು ಬದಲಾಗುತ್ತವೆ. ನಾವು ಯಾವುದನ್ನ ತಡವಾಯಿತು ಎಂದು ಅನಿಸುತ್ತದೆಯೋ ಅದೇ ತಡವಾಗುವಿಕೆಯೇ ಎಷ್ಟೋ ಬಾರಿ ನಮ್ಮನ್ನು ಯಾವುದೋ ದೊಡ್ಡ ತಪ್ಪಿನಿಂದ ಕಾಪಾಡುತ್ತದೆ. ಯಾವ ಮನುಷ್ಯ ನನ್ನ ಜೊತೆ ತಾನು ಪ್ರಾಮಾಣಿಕವಾಗಿರುವುದನ್ನು ಕಲಿಯುತ್ತಾನೋ ಅವನನ್ನು ಪ್ರಪಂಚದ ತಂತ್ರಗಳು ಹೆಚ್ಚು ಕಾಡುವುದಿಲ್ಲ. ಯಾರನ್ನು ಕಳೆದುಕೊಳ್ಳುವ ಭಯದಿಂದ ನೀವು ಯಾವಾಗ ಮುಕ್ತರಾಗುತ್ತೀರೋ ಅದೇ ಜೀವನದ ಅತ್ಯಂತ ನೆಮ್ಮದಿಯ ಕ್ಷಣವಾಗಿರುತ್ತದೆ. ಎಲ್ಲ ಒಡೆದ ಮನಸ್ಸುಗಳು ಕಾಣುವುದಿಲ್ಲ. ಕೆಲವು ಬಿರುಕುಗಳು ನಗುವಿನ ಹಿಂದೆ ಅಡಗಿರುತ್ತವೆ. ಅವುಗಳನ್ನು ಸಮಯವೇ ತೋರಿಸುತ್ತದೆ. ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಶುರು ಮಾಡಿದಾಗ ಪ್ರಪಂಚದ ಮಾತು ತಾನಾಗಿಯೇ ಹಿಂದೆ ಉಳಿಯುತ್ತವೆ. ಪ್ರತಿಯೊಬ್ಬರ ಕಥೆಯಲ್ಲೂ ನೋವಿರುತ್ತದೆ. ವ್ಯತ್ಯಾಸ ಇಷ್ಟೇ, ಕೆಲವರು ಅದನ್ನು ಶಬ್ದಗಳಲ್ಲಿ ಹೇಳುತ್ತಾರೆ ಮತ್ತು ಇನ್ನು ಕೆಲವರು ಮೌನದಲ್ಲಿ ಬದುಕುತ್ತಾರೆ. ಜೀವನದ ನಿಜವಾದ ತಿಳುವಳಿಕೆ ಪುಸ್ತಕಗಳಿಂದ ಬರುವುದಿಲ್ಲ, ಬದಲಾಗಿ ನೀವು ನಿಮ್ಮನ್ನು ನಿಭಾಯಿಸಿಕೊಂಡು ಮುಂದೆ ಸಾಗಿದರೆ ಆ ಕ್ಷಣಗಳಿಂದ ಬರುತ್ತದೆ. ಕೆಲವೊಮ್ಮೆ ಅತ್ಯಂತ ಮುಖ್ಯವಾದ ಹೋರಾಟ ಬೇರೆಯವರ ಜೊತೆಯಲ್ಲ, ಬದಲಾಗಿ ನಮ್ಮದೇ ಭಯದ ಜೊತೆ ಇರುತ್ತದೆ. ಯಾವ ಮನುಷ್ಯ ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದನ್ನು ಕಲಿಯುತ್ತಾನೋ ಅವನು ಮುರಿದು ಹೋಗುವ ಮುನ್ನವೇ ಚೇತರಿಸಿಕೊಳ್ಳುವುದನ್ನ ಬಲ್ಲವನಾಗಿರುತ್ತಾನೆ. ಜೀವನ ನಮಗೆ ಪ್ರತಿದಿನ ಏನನ್ನಾದರೂ ಕಲಿಸುತ್ತದೆ. ವ್ಯತ್ಯಾಸ ಇಷ್ಟೇ, ನಾವು ನೋವಿನಲ್ಲಿ ಕಲಿಯುತ್ತೇವೆಯಾ ಅಥವಾ ಅರ್ಥ ಮಾಡಿಕೊಂಡು ಕಲಿಯುತ್ತೇವೆಯಾ ಎಂಬುದು. ಈ ಆಯ್ಕೆ ಹೆಚ್ಚಾಗಿ ನಮ್ಮ ಕೈಯಲ್ಲೇ ಇರುತ್ತದೆ. ರಾತ್ರಿ ಎಷ್ಟು ಉದ್ದವಾಗಿದ್ದರೂ ಬೆಳಿಗ್ಗೆ ಖಂಡಿತ ಬರುತ್ತದೆ. ಕಣ್ಣೀರು ಎಷ್ಟು ಸುರಿದರೂ ಒಂದು ದಿನ ನಗು ಮರಳಿ ಬರುತ್ತದೆ. ಸಮಯ ಎಷ್ಟು ಕಠಿಣವಾಗಿದ್ದರೂ ದೇವರ ಕೃಪೆ ಅದಕ್ಕಿಂತ ದೊಡ್ಡದು. ಹಾಗಾಗಿ ಇಂದಿನಿಂದಲೇ ನಿನ್ನೊಳಗೆ ಒಂದು ನಿರ್ಧಾರ ಮಾಡು. ನಾನು ಕುಗ್ಗುವುದಿಲ್ಲ, ನಾನು ನಿಲ್ಲುವುದಿಲ್ಲ, ನಾನು ಕಾರಣ ಹೇಳುವುದಿಲ್ಲ, ನಾನು ಕಷ್ಟಪಡುವೆ, ನಾನು ಪ್ರಾರ್ಥಿಸುವೆ, ನಾನು ಕಾಯುವೆ ಮತ್ತು ನಾನು ಗೆಲ್ಲುವೆ. ಏಕೆಂದರೆ
ಸಮಯ ಬರುತ್ತದೆ. ದೇವರು ನನ್ನನ್ನು ಮರೆತಿಲ್ಲ. ಈ ಜೀವನ ನನ್ನ ಸೋಲಿಗಾಗಿ ಅಲ್ಲ, ನನ್ನ ಉದಯಕ್ಕಾಗಿ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ದೇವರಿಗೆ ಧನ್ಯವಾದ ಹೇಳಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಧೈರ್ಯ ಕೊಟ್ಟಿದ್ದರೆ ಇದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಕಳುಹಿಸಿ. ಜೀವನದಲ್ಲಿ ಕುಗ್ಗಿರುವ ಒಬ್ಬರ ಮನಸ್ಸಿಗೆ ಈ ಮಾತುಗಳು ಬೆಳಕಾಗಬಹುದು. ಜೈ ಶ್ರೀ ಕೃಷ್ಣ. ಹರೇ ಕೃಷ್ಣ.